ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟು, ಇದು ವಿದ್ಯಾರ್ಥಿಗಳಿಗೆ ತುಂಬಾನೇ ಉಪಯೋಗ ಆಗುವಂಥದ್ದು. ಇದು ನಾನು ಸ್ಕಾಲರ್ಶಿಪ್ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗಲೇ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನಿಮ್ಗೆ ಏನಾದ್ರು ಯೂಸ್ ಇಲ್ಲ, ನಿಮ್ಮ ಮನೆಗೆ ಯಾರು ನೆಸಿಟಿ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಗೆ ಯಾರು ಗೊತ್ತಿರೋರು ಇರ್ತಾರೆ, ಬಡವ್ರು ಇರ್ತಾರೆ, ಓದೋದಕ್ಕೆ ಇಷ್ಟ ಇರುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಓದೋಕ್ಕಾಗ್ತಿರಲ್ಲ, ಅಥವಾ ಯಾವುದೇ ರೀತಿ ಸ್ಟೂಡೆಂಟ್ಸ್ಗಳು ನಿಮಗೆ ಗೊತ್ತಿದ್ರೆ ಅಥವಾ ಅಕ್ಕಪಕ್ಕದವ್ರಾಗಿರ್ಬೋದು, ರಿಲೇಟಿವ್ಸ್ಗಾಗಿರ್ಬೋದು, ನಿಮಗೆ ಗೊತ್ತಿರೋರು ಇದ್ದರೆ ದಯವಿಟ್ಟು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾಕಂದರೆ ಇದು ಈ ಯೋಜನೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದು ನಿಮಗೆ ಪ್ರತಿ ವರ್ಷ 50,000 ರೂಪಾಯಿ ಸಿಗುತ್ತೆ. ಯಾರ್ಯಾರೆಲ್ಲ ಅಪ್ಲೈ ಮಾಡಿರ್ತೀರಾ ಕರೆಕ್ಟ್ ಡಾಕ್ಯುಮೆಂಟ್ನ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ ಈ ಯೋಜನೆಗೆ ಅಪ್ಲೈ ಮಾಡಿದವರು. ಹಾಗಾಗಿ ಇದು ತುಂಬಾ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಯೂಸ್ ಇಲ್ಲ ಅಂದರೆ ಬೇರೆಯವರಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಫ್ರೀ ಆದಾಗ ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋಸ್ನೂ ನೋಡ್ಬೋದು. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಗಳ ಬಗ್ಗೆ ಅಥವಾ ಹೊಸ ಯೋಜನೆಗಳ ಬಗ್ಗೆ ನಾನು ನಿಮಗೆ ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ಮಿಸ್ ಮಾಡ್ದೇ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ. ಇದೇ ರೀತಿ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸ್ಕಾಲರ್ಶಿಪ್ ಯೋಜನೆ ಏನಿದೆ, ಇದು ನಿಮಗೆ ಪ್ರತಿ ವರ್ಷ 50,000 ರೂಪಾಯಿ ಸಿಗುವಂಥದ್ದು. ಅಪ್ಲೈ ಮಾಡಿದವ್ರು ಪ್ರತಿಯೊಬ್ಬರಿಗೂ ಕೂಡ 100% ಈ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು 30ನೇ ತಾರೀಕು. ಇನ್ನೂ 2-3 ದಿನ ಟೈಮ್ ಇದೆ. ಸೊ ಇದನ್ನ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಮೊದಲನೇದಾಗಿ ಈ ಸ್ಕಾಲರ್ಶಿಪ್ ಹೆಸರು ಬಾಬಾ ಗುರ್ಬಚನ್ ಸಿಂಗ್ ವಿದ್ಯಾರ್ಥಿ ವೇತನ ಯೋಜನೆ ಅಂದ್ಬಿಟ್ಟು. ಇದು 2024-25ರಲ್ಲಿ ಬಂದಿರುವಂತಹ ಯೋಜನೆ. ಈ ಸ್ಕಾಲರ್ಶಿಪ್ಪಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತಂದರೆ ನೀವು 12th ಪಾಸ್ ಆಗಿರ್ಬೇಕಂದ್ರೆ PUC ಪಾಸ್ ಆಗಿರಬೇಕು. ನೀವು ಡಿಪ್ಲೊಮೊ ಓದ್ತಾ ಇದ್ದೀರಾ ಅಥವಾ ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ ಅಥವಾ BCom ಡಿಗ್ರಿ ಓದ್ತಾ ಅಂದರೆ ಭಾರತದ ಯೂನಿವರ್ಸಿಟಿನಲ್ಲಿ ನೀವು ಓದ್ತಾ ಇರಬೇಕು. ನೀವು BA BCom B ಫಾರ್ಮಾ ಹಾಗೆ D ಫಾರ್ಮಾ B.Ed BSc BBA BCA ಈ ಥರ ಓದ್ತಾ ಇದ್ದರೆ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಕೆಲವು ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಈ ಕಂಡೀಷನ್ಸ್ಗೆ ಫುಲ್ಫಿಲ್ ಆಗಿದ್ದೀರಾ ಅಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನೀವು ಅಪ್ಲೈ ಮಾಡ್ಬೋದು. ಮೊದಲನೇದಾಗಿ ಏನಪ್ಪ ಅಂದರೆ, ಯಾವ ಸ್ಟೂಡೆಂಟ್ ಅಪ್ಲೈ ಮಾಡಬೇಕು ಅಂತಿದ್ದೀರಾ, ನೀವು 10th ಮತ್ತು PUCನಲ್ಲಿ ಮಿನಿಮಮ್ 60% ಆದರೂ ನೀವು ಸ್ಕೋರ್ನ ಮಾಡಿರಬೇಕು. ಹಾಗೆ ಯಾರು ಅಪ್ಲೈ ಮಾಡಬೇಕು, ಯಾವ ಸ್ಟೂಡೆಂಟ್ ಅಪ್ಲೈ ಮಾಡಬೇಕು, ನಿಮ್ಮ ಕುಟುಂಬದ ಆದಾಯ 3.5 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಹೌದು, ಇದು ಎಸ್ಪೆಷಲಿ ಬಡ ಕುಟುಂಬದ ಮಕ್ಕಳೇ ಓದಲಿ ಅಂದ್ಬಿಟ್ಟು ಈ ಸ್ಕಾಲರ್ಶಿಪ್ನ ಜಾರಿಗೆ ತಂದಿರೋದು. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಇನ್ಕಮ್ ಬಂದು 3.5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ನೀವು ಯಾರು ಬೇಕಾದರೂ ಕೂಡ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇದರಲ್ಲಿ ಇದೇ ಕ್ಯಾಸ್ಟ್ ಅವ್ರು ಮಾಡಬೇಕು ಆ ಥರ ಏನಿಲ್ಲ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಈ ಕೆಲವೊಂದು ಕಂಡೀಷನ್ಸ್ನ ನೀವು ಪಾಸ್ ಆಗಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬೇರೆ ಕಂಡೀಷನ್ ಏನಪ್ಪ ಅಂದರೆ, ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೇರಿರಬಾರ್ದು. ಅಂದರೆ ಕೆಲವು ಅಂದರೆ ಇವಾಗ ಇಂಜಿನಿಯರಿಂಗ್ ಆಗಿರ್ಬೋದು, ಕೆಲವು ಕಾಲೇಜ್ಗಳಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇರುತ್ತೆ, ಅದ್ರ ಮೂಲಕ ಸೇರಿದರೆ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಕಂಡೀಷನ್ ಏನಪ್ಪ ಅಂತಂದರೆ, ನೀವು ಯಾವ ಸೆಮಿಸ್ಟರಲ್ಲೂ ಕೂಡ ಫೇಲ್ ಆಗಿರಬಾರ್ದು. ಸಪೋಸ್ ಇವಾಗ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇರ್ತೀರಾ ಅಥವಾ ಸೆಕೆಂಡ್ ಇಯರ್ ಡಿಪ್ಲೊಮೊ ಓದ್ತಾ ಇರ್ತೀರಾ ಅಂದರೆ ನೀವು ಫಸ್ಟ್ ಇಯರಲ್ಲಾಗಿರ್ಬೋದು ಅಥವಾ ಈ ಫಸ್ಟ್ ಸೆಮ್ಮಲ್ಲಿ ಆಗಿರ್ಬೋದು, ಯಾವುದೇ ರೀತಿ ನೀವು ಯಾವ ಸಬ್ಜೆಕ್ಟಲ್ಲೂ ಫೇಲ್ ಆಗಿರೋಂಗಿಲ್ಲ. ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ರೆ ಮಾತ್ರ ಈ ಸ್ಕೀಮ್ಗೆ ನೀವು ಅಪ್ಲೈ ಮಾಡ್ಬೋದು. ಹಾಗೆ ನಿಮ್ಮದು ಅಟೆಂಡೆನ್ಸು ಕೂಡ ಪೂರ್ತಿಯಾಗಿರಬೇಕು. ಹಾಗೆ ನೀವು ಯಾವುದೇ ರೀಸನಿಂದ ಈಗ ಡಿಬಾರ್ ಎಲ್ಲ ಮಾಡ್ತಾರಲ್ಲ, ನೀವು ಆ ಥರ ಡಿಬಾರ್ ಮಾಡೋದು ಆ ಥರ ಎಲ್ಲ ಆಗಿರಬಾರ್ದು. ಹಾಗೆ ನೆಕ್ಸ್ಟ್ ಬೇರೆ ಕಂಡೀಷನ್ ಏನಪ್ಪ ಅಂತಂದರೆ, ನೀವು ಇದೇ ಥರ ಯಾವುದೇ ರೀತಿ ಬೇರೆ ಕಡೆ ಬೇರೆ ಸ್ಕಾಲರ್ಶಿಪ್ ಹಣ ತಗೋತಾ ಇದ್ದರೆ ನೀವುಗಳು ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ. ಇದಿಷ್ಟು ಕಂಡೀಷನ್ ನೀವು ಪಾಸ್ ಆಗಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಇವತ್ತೇ ಹೋಗಿ ಅಪ್ಲೈ ಮಾಡ್ಬೋದು ಆನ್ಲೈನಲ್ಲಿ. 30ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಇನ್ನೆಲ್ಲ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಡ್ತೀನಿ, ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ. ಹಾಗೆ 10th ಮತ್ತು 12th ಮಾರ್ಕ್ಸ್ ಕಾರ್ಡ್, 10th ಮತ್ತು PUCದು, ಯಾಕಂದರೆ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಅಂತ ತಿಳ್ಕೊಬೇಕಲ್ಲ. ಹಾಗಾಗಿ
ಮಾರ್ಕ್ಸ್ ಕಾರ್ಡ್ನ ಕಂಪಲ್ಸರಿಯಾಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗೆ ಅಫಿಡವಿಟ್ ಕೊಡಬೇಕು, ಹಾಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು, ಹಾಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಬೇಕು, ಹಾಗೆ ನಿಮ್ಮ ಪಾಸ್ಬುಕ್ ಜೆರಾಕ್ಸ್ನ ಕೊಡಬೇಕಾಗತ್ತೆ. ಯಾಕಂದರೆ ಇದು ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರೋದ್ರಿಂದ ನೀವು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ನ ಕೊಡಬೇಕಾಗತ್ತೆ. ಮರಿದಲ್ಲೇ ಇನ್ಕಮ್ ಸರ್ಟಿಫಿಕೇಟು 3.5 ಲಕ್ಷಕ್ಕಿಂತ ಒಳಗಿದ್ರೆ ಮಾತ್ರ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗೋದು. ಹಾಗೆಯೇ ನಿಮ್ಮ ಕುಟುಂಬದವರ ಬ್ಯಾಂಕ್ ಸ್ಟೇಟ್ಮೆಂಟ್ನ ಕೊಡಬೇಕಾಗತ್ತೆ. ಯಾಕಂದರೆ ಇನ್ಕಮ್ ಕಮ್ಮಿ ಇರಬೇಕಲ್ವ, ಸೊ ಇನ್ಕಮ್ ತಿಳ್ಕೊಬೇಕು ಅಂದ್ಬಿಟ್ಟು ನಿಮ್ಮ ಕುಟುಂಬದ ಅಂದರೆ ನಿಮ್ಮ ಪೇರೆಂಟ್ಸ್ ಇದ್ರು ಅಂದರೆ ಅವರ ಅಕೌಂಟಂದು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆಸ್ಕೊಂಡು ಕೊಡಬೇಕು. ಹಾಗೆ ನಿಮ್ಮ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ನ ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ಸೆಕೆಂಡ್ ಇಯರ್ ಓದ್ತಿದ್ದೀರಾ ಅಂದರೆ ಫಸ್ಟ್ ಇಯರ್ದು ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ನೀವು ಅದನ್ನ ಕೂಡ ಸಬ್ಮಿಟ್ ಮಾಡಬೇಕು. ಹಾಗೆ ಇದೆಲ್ಲದ್ರ ಜೊತೆ ನೀವು ಸ್ವಯಂ ದೃಢೀಕರಣ ಪತ್ರನ ಕೊಡಬೇಕಾಗತ್ತೆ. ನಾನು ಇದೇನೇನೆಲ್ಲ ಡಾಕ್ಯುಮೆಂಟ್ಸ್ ಹೇಳಿದೆ ಪ್ರತಿಯೊಂದು ಕೂಡ ಕಂಪಲ್ಸರಿಯಾಗಿ ನೀವು ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಲೇಬೇಕು. ನೀವು ಇದರಲ್ಲಿ ಒಂದು ಮಿಸ್ ಆಯಿತು ಅಂತಂದ್ರೂ ನಿಮಗೆ ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಎಲ್ಲರಿಗೂ ಕೂಡ ಆದಷ್ಟು ನೀವು ಕರೆಕ್ಟ್ ಡಾಕ್ಯುಮೆಂಟ್ನ ಕೊಟ್ಟಿದ್ದೀರಾ, ಇವರಲ್ಲಿ ಏನೇನೆಲ್ಲ ರೂಲ್ಸ್ ಹೇಳಿದ್ದಾರೆ ನೀವು ಅದಕ್ಕೆಲ್ಲ ನಿಮಗೆ ಅಪ್ಲೈ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಮಾಡಿರೋ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ಸ್ ಸರಿ ಇತ್ತು, ಎಲ್ಲವೂ ಕ್ಲಿಯರಾಗಿ ಯಾವುದೇ ರೀತಿ ಮಿಸ್ ಮಾಡ್ದಲೇ ನೀವು ಡಾಕ್ಯುಮೆಂಟ್ನ ಕೊಟ್ಟಿದ್ದೀರಾ ಅಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಸ್ಕಾಲರ್ಶಿಪ್ ಹಣ ಬಂದೇ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ನಿಮಗೆ ಯೂಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ವಿಷಯ ತಿಳ್ಕೊಂಡು ನೀವು ಬೇರೆಯವ್ರಿಗಾದರೂ ಹೇಳಿ ಅಥವಾ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಇನ್ನು 30ನೇ ತಾರೀಕು ಅಷ್ಟೇ ಲಾಸ್ಟ್ ಡೇಟ್ ಇರೋದು, ಇನ್ನೂ 2-3 ದಿನ ಇರೋದಷ್ಟೇ. ಹಾಗಾಗಿ ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ಸ್ಕಾಲರ್ಶಿಪ್ ಯೋಜನೆ ಹಣನ ನೀವು ನಿಮ್ಮ ಎಜುಕೇಷನ್ಗೆ ಉಪಯೋಗಿಸ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಸ್ ಅಥವಾ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಆವಾಗ ನೋಟಿಫಿಕೇಷನ್ ಬಂದಿರುತ್ತೆ, ವೀಡಿಯೋಸ್ನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ನಿಮಗೆ ನೆಕ್ಸ್ಟ್ ಇದೇ ರೀತಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ನಿಮಗೆ ಯಾವ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.